ಫಸ್ಟ್ ರೀಡಿಂಗ್ 6th ಕ್ವಶನ್. ಓಕೆ, ಈಗ 2 ಈಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನ ಸಾಲ್ವ್ ಮಾಡ್ಬೇಕು. ಯಾವ ಮೆಥಡ್ ಇಂದ? ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ. ಅದು ಯಾವ ತರ ಅಂತ ನೋಡ್ರಿ. ಓಕೆ, ಇಲ್ಲಿ ಈಕ್ವೇಶನ್ ನೋಡಿದ್ರೆ ಫ್ರಾಕ್ಷನ್ ಅಲ್ಲಿ ಇದೆ, ಅದನ್ನ ಫಸ್ಟ್ ಸಿಂಪ್ಲಿಫೈ ಮಾಡ್ಬಿಡೋಣ. ಓಕೆ, ಈ ಫಸ್ಟ್ ಈಕ್ವೇಶನ್ ತಗೊಂತೀನಿ. ಓಕೆ, -5/3 ಈಸ್ ಈಕ್ವಲ್ ಟು -2 ಇದು. ಆಮೇಲೆ ಸೆಕೆಂಡ್ ಈಕ್ವೇಶನ್ ಈ ಕಡೆ ತಗೊಂತೀನಿ. ಓಕೆನಾ? ಇವೆಲ್ಲ ಫ್ರಾಕ್ಷನ್ ಅಲ್ಲಿ ಇರೋದ್ರಿಂದ ಸೊ ಏನ್ ಮಾಡೋಣ, ಒಂದು ರಫ್ ಕಾಲಮ್ ತಗೊಂಡು ಓಕೆ ಇದನ್ನ ಸಿಂಪ್ಲಿಫೈ ಮಾಡೋಣ. ಈಗ 2, 3ಗೆ LCM ತಗೊಂಡ್ರೆ ಏನಾಗುತ್ತೆ? 2, 3ಗೆ LCM ತಗೊಂಡ್ರೆ ಏನಾಗುತ್ತೆ? 2 × 3 LCM ಬಂದು 6 ಆಗುತ್ತೆ. ಒಂದು ದೊಡ್ಡ ಲೈನ್ ಬರೆದು 6 ಬರಿತೀನಿ. ಫಸ್ಟ್ ನಂಬರ್ ತಗೊಳ್ರಿ. ಓಕೆ, ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ರಿ. 2 1 ಜಾ 2 3 ಜಾ 3 3 ಜಾ ಎಷ್ಟಾಯ್ತು? 9x ಆಯ್ತು. ಮೈನಸ್ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಅದನ್ನ ಕೂಡ LCM ಇಂದ ಮಲ್ಟಿಪ್ಲೈ ಮಾಡ್ರಿ. 3 1 ಜಾ 3 2 ಜಾ 5 2 ಜಾ ಎಷ್ಟಾಯ್ತು? 10y ಆಯ್ತು. ಇಸ್ ಈಕ್ವಲ್ ಟು -2. ಡಿವೈಡರ್ ಹಾಕೊಂಡು ಹೋದ್ರೆ ಇಂಟು ಆಗುತ್ತೆ. 9x - 10y ಇಸ್ ಈಕ್ವಲ್ ಟು -2 × 6. 9x - 10y ಇಸ್ ಈಕ್ವಲ್ ಟು -2 6 ಜಾ 12. ಓಕೆ, ಇದು ಒಂದು ಈಕ್ವೇಶನ್ ಆಯ್ತು. ಓಕೆ, ಇವಾಗ ಸಿಂಪ್ಲಿಫೈ ಫಾರ್ಮ್ಯಾಟ್ ಆಯ್ತು. ಇದು ಈಕ್ವೇಶನ್ 1. ಇಲ್ಲಿ ಕೂಡ ನೋಡ್ರಿ, 3, 2ಗೆ LCM ತಗೊಂಡ್ರು ಕೂಡ 6 ಬರುತ್ತೆ. ಹೌದಾ? LCM ಬಂದು 6 ಬಂತು. ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡಿ. 3 1 ಜಾ 3 2 ಜಾ ಎಷ್ಟಾಯ್ತು? 2x ಆಯ್ತು. ಓಕೆ, ಪ್ಲಸ್ ಐತೆ ಪ್ಲಸ್. ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಕೂಡ LCM ಇಂದ ಮಲ್ಟಿಪ್ಲೈ ಮಾಡ್ರಿ. 2 1 ಜಾ 2 3 ಜಾ 3y ಆಯ್ತು. ಓಕೆ, ಇಸ್ ಈಕ್ವಲ್ ಟು 13/6. ಈಗ 2x + 3y ಇಸ್ ಈಕ್ವಲ್ ಟು 13/6. ಡಿವೈಡರ್ ಹಾಕೊಡೋದ್ರೆ ಇಂಟು ಆಯ್ತು ತಾನೆ. 6 ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು? 2x + 3y ಇಸ್ ಈಕ್ವಲ್ ಟು 13. ಇದನ್ನ ಈಕ್ವೇಶನ್ 2 ಅಂತ ಕರೆಯೋದು. ಓಕೆ, ಈಗ ನನಗೆ ಈಕ್ವೇಶನ್ 1 2 ಗೊತ್ತಾಯ್ತು. ಓಕೆ, ಸಿಂಪ್ಲಿಫೈಡ್ ಫಾರ್ಮೆಟ್ ಅಲ್ಲಿ ಇದೆ. ಇವಾಗ ನಾನೇನ್ ಮಾಡ್ತೀನಿ, ಈಕ್ವೇಶನ್ 1 ತಗೊಂತೀನಿ. ಈಕ್ವೇಶನ್ 1 ಏನು? 9x - 10y ಇಸ್ ಈಕ್ವಲ್ ಟು -12 ಇದೆ. ಓಕೆ, ಈಗ ನೀವೇನ್ ಮಾಡ್ರಿ, ಐದರ್ ಎಕ್ಸ್ ನಾದ್ರೂ ಲೆಫ್ಟ್ ಸೈಡ್ ಇಡ್ರಿ, ಇಲ್ಲ y ನಾದ್ರೂ ಲೆಫ್ಟ್ ಸೈಡ್ ಇಡ್ರಿ. ನಾನು x ನ ಮಾತ್ರ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಈ -10y ಹೋದ್ರೆ ಆ ಕಡೆ ಏನಾಯ್ತು? +10y ಆಯ್ತು. ಓಕೆ, x ಈಕ್ವಲ್ ಟು -12 + 10y. ಓಕೆ, ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. ಓಕೆ, ಈಗ ಪುಟ್ x ಈಕ್ವಲ್ ಟು -12 + 10y ಡಿವೈಡೆಡ್ ಬೈ 9 ಇನ್ ಈಕ್ವೇಶನ್ 2 ಅಲ್ಲಿ ಹಾಕ್ರಿ. ಯಾಕಂದ್ರೆ ನಾನು ಈಕ್ವೇಶನ್ 1 ತಗೊಂಡಾಗ ನನಗೆ ಈ ತರ ಬಂದಿದೆ. ಇದನ್ನ ನಾನು 1 ಅಲ್ಲಿ ಹಾಕ್ಬಾರ್ದು, ಇದರಲ್ಲಿ 2 ಅಲ್ಲಿ ಹಾಕ್ಬೇಕು. ಈಕ್ವೇಶನ್ 2 ಏನಿದೆ? 2x + 3y ಇಸ್ ಈಕ್ವಲ್ ಟು 13 ಅಂತ ಇದೆ. ಸೊ ಎಕ್ಸ್ ಇದ್ದಲ್ಲಿ ಏನಾಗಬೇಕು? ಎಕ್ಸ್ ಇದ್ದಲ್ಲಿ -12 + 10y ಡಿವೈಡ್ ಬೈ 9 + 3y ಇಸ್ ಈಕ್ವಲ್ ಟು 13. ಈಗ 2 ಇಂದ ಮಲ್ಟಿಪ್ಲೈ ಮಾಡ್ರಿ. ಪ್ಲಸ್ ಇಂಟು ಮೈನಸ್ ಮೈನಸ್. 2 12 ಜಾ 24. ಪ್ಲಸ್ ಇಂಟು ಪ್ಲಸ್ ಪ್ಲಸ್. 2 10 ಜಾ 20y ಹೋಲ್ ಡಿವೈಡೆಡ್ ಬೈ 9 + 3y ಇಸ್ ಈಕ್ವಲ್ ಟು 13. ಇದು ಫ್ರಾಕ್ಷನ್ ಅಲ್ಲಿ ಇದೆ. ಇದು ಕೂಡ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ತಾನೆ. ಸೊ ಇವಾಗ ನಾವೇನ್ ಮಾಡ್ಬೇಕು, 9, 1ಗೆ LCM ತಗೊಂಡ್ರೆ ಏನಾಗುತ್ತೆ? LCM ಇಸ್ ಈಕ್ವಲ್ ಟು 9 × 1 ಆಗುತ್ತೆ. LCM ಬಂದು 9 ಆಯ್ತು. ಓಕೆ, ಈಗ ಫಸ್ಟ್ ನಂಬರ್ ತಗೊಳ್ರಿ, ಇದನ್ನ -24 + 20y ಡಿವೈಡೆಡ್ ಬೈ 9. LCM ಏನು? ಇಂಟು 9. 9 ಕ್ಯಾನ್ಸಲ್ ಆಯ್ತು. ಸೊ ಇಂಟು 1 ಮಾಡಿದಾಗ ಏನು? -24 + 20y. ಓಕೆ, ಈಗ ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಕೂಡ LCM ಇಂದ ಮಲ್ಟಿಪ್ಲೈ ಮಾಡ್ರಿ. ಎಷ್ಟಾಯ್ತು? 27y ಆಯ್ತು. ಸೊ ಪ್ಲಸ್ 27y ಇಸ್ ಈಕ್ವಲ್ ಟು 13 ಆಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ರಿ, -24 ಇವರಿಬ್ಬರನ್ನ ಆಡ್ ಮಾಡಿ ಎಷ್ಟು ಬರುತ್ತೆ? 20 + 27 47 ಬರುತ್ತೆ. -24 + 47y ಇಸ್ ಈಕ್ವಲ್ ಟು ಓಕೆ, ಈ ಡಿವೈಡ್ ಬೈ ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ? ಇಂಟು ಆಗುತ್ತೆ. 13 × 9. ಓಕೆ, -24 + 47y 39 ಎಷ್ಟು? 117. 47y ಇಸ್ ಈಕ್ವಲ್ ಟು 117. -24 ಹಾಕೊಡೋದ್ರೆ +24 ಆಯ್ತು. ಓಕೆ, 47y ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಇದು 7 + 4 11 4 141 ಆಗುತ್ತೆ. y ಇಸ್ ಈಕ್ವಲ್ ಟು 141/47. ಓಕೆ, ನಿಮಗೆ ಕರೆಕ್ಟ್ ಗೊತ್ತಿದ್ರೆ 47 1 ಜಾ 47 3 ಜಾ ಕ್ಯಾನ್ಸಲ್ ಆಗ್ಬಿಡುತ್ತೆ.
3 7 ಜ 21, 3 4 ಜ 12 ಪ್ಲಸ್ 2 14 ಆಯ್ತು. 47 3 ಜ 141. y ವ್ಯಾಲ್ಯೂ 3 ಅಂತ ಗೊತ್ತಾಯ್ತು. ಈಗ y ವ್ಯಾಲ್ಯೂ ಬಂದಿರೋದು ಐದರ್ ನೀವು ಈಕ್ವೇಶನ್ 1 ಅಲ್ಲಿ ಹಾಕ್ರಿ ಇಲ್ಲ 12 ಅನ್ನ ಹಾಕ್ರಿ, ನಿಮಗೆ ಎಕ್ಸ್ ವ್ಯಾಲ್ಯೂ ಬಂದ್ಬಿಡುತ್ತೆ. ಪುಟ್ y ಇಸ್ ಈಕ್ವಲ್ ಟು 3. ನಾನೇನ್ ಮಾಡ್ತೀನಿ, ಏನು ಈಕ್ವೇಶನ್ 1 ಅಲ್ಲಿ ಹಾಕ್ತೀನಿ. ಈಕ್ವೇಶನ್ 1 ಏನು, 9x ಮೈನಸ್ 10y ಇಸ್ ಈಕ್ವಲ್ ಟು ಮೈನಸ್ 12 ಇದೆ. ಓಕೆ, ಈಗ 9x ಮೈನಸ್ 10 y ಇದ್ದಲ್ಲೇನು 3 ಇಸ್ ಈಕ್ವಲ್ ಟು ಮೈನಸ್ 12. 9x 10 3 ಜ ಎಷ್ಟು 30 ಇಸ್ ಈಕ್ವಲ್ ಟು ಮೈನಸ್ 12. 9x ಇಸ್ ಈಕ್ವಲ್ ಟು ಮೈನಸ್ 12. ಮೈನಸ್ 30 ಹಾಕೊಂಡು ಹೋದ್ರೆ ಪ್ಲಸ್ 30 ಆಯ್ತು. 9x ಈಕ್ವಲ್ ಟು ಪ್ಲಸ್ 30 ಅಲ್ಲಿ 12 ಹೋದ್ರೆ 18 ಆಗುತ್ತೆ. ಗ್ರೇಟರ್ ನಂಬರ್ಸ್ ಏನ್ ಹಾಕ್ರಿ, 13 ಅಲ್ಲಿ 12 ಹೋದ್ರೆ 18. x ಈಕ್ವಲ್ ಟು 18 ಇಂಟು ಅದೇ ಕಡೆ ಬಂದ್ರೆ ಡಿವೈಡ್ ಆಯ್ತು. 9 1 ಜ 9 2 ಜ x ವ್ಯಾಲ್ಯೂ ಏನಾಯ್ತು 2 ಅಂತ ಬಂತು. ಸೊ x 2, y ವ್ಯಾಲ್ಯೂ ಬಂದ್ಬಿಟ್ಟು 3. ನಿಮಗೆ ಕ್ಲಾಸ್ 10th ಅಲ್ಲಿ ರಿಯಲ್ ನಂಬರ್ಸ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅವನ್ನೆಲ್ಲ ಲೈಕ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಅದ್ರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ದಿರ್ತೀನಿ. ಓಕೆ, ಸೊ ಇದೆಲ್ಲ ನಿಮಗೆ ಇವೆಲ್ಲ ವಿಡಿಯೋಸ್ ಒಂದು ಪ್ಲೇ ಲಿಸ್ಟ್ ಮಾಡಿ ಅದ್ರ ಲಿಂಕ್ ಬೇಕಿದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ದಟ್ ನಿಮ್ಗೆ ಈ ಲೆಸನ್ ಅಲ್ಲಿ ಯಾವುದೇ ಡೌಟ್ ಇದ್ರು ನೀವು ಇದನ್ನ ರೆಫರ್ ಮಾಡಿ ಅರ್ಥ ಮಾಡ್ಕೋಬಹುದು. ಓಕೆ, ಅದೇ ರೀತಿ ಪಾಲಿನಾಮಿಯಲ್ಸ್ ಕೂಡ ಫುಲ್ಲು 100% ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಇದರಲ್ಲಿ ಎಲ್ಲವೂ ಲೆಸನ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಓಕೆ, ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ಅದ್ರ ಕೂಡ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ದಟ್ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇಲ್ಲಾಂದ್ರೆ ಏನ್ ಮಾಡ್ರಿ, ನನ್ನ ಚಾನಲ್ ಅಲ್ಲಿ ಹೋದ್ರೆ ನೀವು ಓಕೆ ಅಲ್ಲಿ ಪ್ಲೇ ಲಿಸ್ಟ್ ಹೋದ್ರೆ ಇವೆಲ್ಲ ಲೆಸನ್ ಪ್ಲೇ ಲಿಸ್ಟ್ ಇರುತ್ತೆ. ಓಕೆ, ನೀವು ಅದನ್ನ ನೋಡ್ಬಿಟ್ಟು ನೀವು ಯಾವ ಡೌಟ್ ಇದೆ ಅದನ್ನ ಆ ವಿಡಿಯೋ ಮಾತ್ರ ನೋಡ್ಬಿಟ್ಟು ನಿಮ್ ಡೌಟ್ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೂಡ ಟೋಟಲ್ ಎಲ್ಲವೂ ವಿಡಿಯೋಸು ಅಪ್ಲೋಡ್ ಮಾಡಿದೆ. ಓಕೆ, ಇದು ಕೂಡ 100% ಕಂಪ್ಲೀಟ್ ಆಗಿದೆ. ಓಕೆ, ಸೊ ಇದ್ರದ್ದು ಆಲ್ಮೋಸ್ಟ್ 83-84 ವಿಡಿಯೋಸ್ ಇದಾವೆ. ಅವೆಲ್ಲ ಒಂದ್ ಸ್ವಲ್ಪ ಚಿಕ್ಕ ಚಿಕ್ಕ ವಿಡಿಯೋಸ್ ಇದೆ, 4 ಮಿನಿಟ್ಸ್ 5 ಮಿನಿಟ್ಸ್. ಓಕೆ, ನೀವು ಕರೆಕ್ಟ್ ಆಗಿ ಕುತ್ಕೊಂಡು ಕೇಳಿದ್ರೆ ಈ ಲೆಸನ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಇದ್ರ ಬೇಸಿಕ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಎಕ್ಸೈಸ್ 1ಗೆ ಯಾವ್ದು ಎಷ್ಟು ಬೇಸಿಕ್ ಬೇಕು, ಎಕ್ಸೈಸ್ 2ಗೆ ಎಷ್ಟು ಬೇಸಿಕ್ ಬೇಕು, ಅದ್ರದ್ದೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ನಿಮಗೆ ಅದು ನೋಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಅದ್ರ ಜೊತೆಗೆ ನಿಮಗೆ AP ಈ ಲೆಸನ್ ಇಂದನೇ ನಿಮಗೆ ಬಹಳ ಮಾರ್ಕ್ಸ್ ಬರುತ್ತೆ. ಓಕೆ, 8 to 10 ಮಾರ್ಕ್ಸ್ ಬರುತ್ತೆ ಈ ಲೆಸನ್ ಇಂದ. ಸೊ ಇದಿಷ್ಟು ಫುಲ್ ನೋಡಿದ್ರೆ ನಿಮಗೆ ಈಸಿ ಆಗುತ್ತೆ. ಓಕೆ, ಸೊ ನಾನು ಇದ್ರ ಲಿಂಕ್ ಕೂಡ ನಿಮ್ಗೆ ಏನ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇಲ್ಲಾಂದ್ರೆ ಏನ್ ಮಾಡ್ರಿ, ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಹೋಗ್ಬಿಟ್ಟು ನೋಡ್ರಿ, ಅಲ್ಲಾದ್ರೂ ಇರುತ್ತೆ. ಓಕೆ, ಸೊ ಈ 3 ಲೆಸನ್ ಅಲ್ಲಿ AP ಲೆಸನ್ ಬಹಳ ಇಂಪಾರ್ಟೆಂಟ್. ಓಕೆ, ಇದರಲ್ಲಿ 8 to 10 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ ಈಗ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯಬಲ್ ಈ ಲೆಸನ್ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿದೆ. ಓಕೆ, ನಿಮಗೆ ಇದ್ರ ಫುಲ್ ವಿಡಿಯೋ ಪ್ಲೇ ಲಿಸ್ಟ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಆಗಸ್ಟ್ 5th 2024 ಒಳಗಡೆ. ಓಕೆ, ಸೊ ನಿಮಗೆ ಇದು ಫುಲ್ ಲೆಸನ್ದು ನಿಮಗೆ ವಿಡಿಯೋ ಪ್ಲೇ ಲಿಸ್ಟ್ ಲಿಂಕ್ ಹಾಕಿ ಅದ್ರ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ.